ಹಲೋ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಡೇ 3 ಸಮರಿ. ಫಸ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ಮಂಜು ಅವರು ಅವ್ರಿಗೆ ಇಷ್ಟ ಆಗಿದ್ದ ಕಂಟೆಸ್ಟೆಂಟ್ಸ್ಗೆ ಸಾಂಗ್ ಆಡ್ತಾ ಮೊನ್ನೆ ನೈಟು ಡೇನ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಏನಾಯಿತು ಅಂದರೆ, ನಮ್ಮ ಜಗದೀಶ್ ಅವರು 5 o'clockಗೆ ಎದ್ದು ರೂಲ್ಸ್ ಪ್ರಕಾರ ನರಕವಾಸಿಗಳಿಗೆ ಬಿಸಿನೀರು ಕಾಯಿಸ್ಕೊಡೋ ಆಗಿಲ್ಲ, ಆದರೆ ನಮ್ಮ ಜಗದೀಶ್ ಅವರು ಕಾಯಿಸ್ಕೊಟ್ಬಿಟ್ರು. ಮತ್ತು ಏನು ಮಾಡಿದ್ರು, ಸಪ್ಲೈ ಮಾಡ್ತಾ ಹೋದರು, ಇರೋ ಬರೋ ಫುಡ್ನೆಲ್ಲ ಅವ್ರಿಗೆ ಸಪ್ಲೈ ಮಾಡ್ತಾ ಹೋದರು. ಸೊ ಅದಕ್ಕಾಗಿ ಬಿಗ್ ಬಾಸ್ ಅವರು ಸ್ವರ್ಗವಾಸಿಗಳಿಗೆ ಪನಿಷ್ಮೆಂಟ್ನ ಕೊಟ್ಟರು. ಆ ಪನಿಷ್ಮೆಂಟ್ ಏನು ಅಂದರೆ, ಸ್ವರ್ಗವಾಸಿಗಳು ಕೂಡ ಅಲ್ಲಿರೋ ಮಾಡಿರೋ ಅಡುಗೆನ ಮತ್ತು ದಿನಸಿನೆಲ್ಲ ಬಿಗ್ ಬಾಸ್ಗೆ ಕೊಟ್ಟು ಅವರು ಕೂಡ ನರಕವಾಸಿಗಳು ತಿನ್ನೋ ಗಂಜಿ ಅನ್ನನ ತಿನ್ನಬೇಕಾಯ್ತು. ಇದು ಬಿಗ್ ಬಾಸ್ ಕೊಟ್ಟಂಥ ಪನಿಷ್ಮೆಂಟ್. ಇದೆಲ್ಲ ನಡೆದಿದ್ದು ಜಗದೀಶ್ ಅವರಿಂದ. ಜಗದೀಶ್ ಅವರು ಬನಾನಾ, ಮೊಟ್ಟೆ ಮತ್ತು ಬಿಸಿನೀರು ಎಲ್ಲದನ್ನು ಸಪ್ಲೈ ಮಾಡಿದ್ದಕ್ಕೆ ಬಿಗ್ ಬಾಸ್ ಅವರು ಈ ಪನಿಷ್ಮೆಂಟ್ ಕೊಟ್ಟರು. ಅದಾದ ನಂತರ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಬರುತ್ತೆ. ನಮ್ಮ ಧನ್ರಾಜ್ ಅವರಿಗೆ ಮಂಜು ಅವರು ಒಂದು ಪ್ರ್ಯಾಂಕ್ ಮಾಡ್ತಾರೆ, ಅಂದರೆ ನಿದ್ದೆಯಲ್ಲಿ ಭಯ ಬೀಳ್ಸೋ ಥರ. ಸೊ ಆ ಪ್ರ್ಯಾಂಕನ್ನು ಹಿಡ್ಕೊಂಡು ಜಗದೀಶ್ ಅವರು ಜಗಳಕ್ಕೆ ಬರ್ತಾರೆ. ನೆಕ್ಸ್ಟು ಅದನ್ನು ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಏನಾಯಿತು, ಅದು ಕರೆಕ್ಟ್, ಅದಕ್ಕೆ ಜಗಳಕ್ಕೆ ಬರ್ತಾರೆ. ಸೊ ನಮ್ಮ ಧನ್ರಾಜ್ ಅವ್ರು ಏನು ಮಾಡಿಬಿಡ್ತಾರೆ, ಅದು ಪ್ರ್ಯಾಂಕ್ ಅಂತ ಚೇಂಜ್ ಮಾಡಿಬಿಡ್ತಾರೆ. ಆಗ ಜಗದೀಶ್ ಅವರು ಅದಕ್ಕೂ ಹೋಗಿ ನೀನು ನಂಬ್ಕೊಂಡು ನಾನೆಲ್ಲ ಮಾಡಿದ್ರೆ ನಾನು ಸರ್ವನಾಶ ಅಂತ ಹೇಳಿ ಅಲ್ಲೂ ಕೂಡ ಜಗಳ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡ್ತಾರೆ. ಯಾರ್ಯಾರು ನಾಮಿನೇಟ್ ಆಗಿದ್ರಲ್ವ ನೆನ್ನೆ, ಅವರು ನಾಮಿನೇಷನಿಂದ ಸೇವ್ ಆಗಲು ಒಂದು ಟಾಸ್ಕ್ ಕೊಡ್ತಾರೆ. ಅದೇನು ಅಂದರೆ, ಅವ್ರ ಬಾಕ್ಸ್ನ ರೆಸ್ಕ್ಯೂ ಮಾಡಬೇಕು ಮತ್ತು ಬೇರೆಯವ್ರ ಬಾಕ್ಸಲ್ಲಿ ಮರಳನ್ನ ತುಂಬಿಸಿ ಅದನ್ನು ಕೆಳಗೆ ಬರೆಸ್ಬೇಕು. ಇದರ ಉಸ್ತುವಾರಿನ ಬಿಗ್ ಬಾಸ್ ಅವರು ಧನ್ರಾಜಿಗೆ ಕೊಡ್ತಾರೆ. ಸೊ ಧನ್ರಾಜ್ ಅವ್ರು ಏನು ಮಾಡ್ತಾರೆ ಅಂದರೆ, ಇದನ್ನು ಉಸ್ತುವಾರಿ ವಹಿಸ್ತಾರೆ. ಸೊ ಸ್ಟಾರ್ಟ್ ಆಗುತ್ತೆ ಗೇಮ್. ಸ್ಟಾರ್ಟ್ ಆದಾಗ ಏನು ಮಾಡ್ತಾರೆ, ನಮ್ಮ ಎಲ್ಲ ಕರೆಕ್ಟಾಗಿ ನಡೀತಾ ಇರುತ್ತೆ. ಜಗದೀಶ್ ಅವರು ಯಮುನಾ ಅವ್ರನ್ನ ಪುಷ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಫೌಲ್ ಅಂದ್ಬಿಟ್ಟು ಧನ್ರಾಜ್ ಅವರು ಆಚೆ ಇಟ್ಬಿಡ್ತಾರೆ ಜಗದೀಶ್ ಅವ್ರನ್ನ. ಸೊ ಇಂಜಸ್ಟಿಸ್ ಅಂದ್ಬಿಟ್ಟು ಅಲ್ಲೊಂದು ಖ್ಯಾತೆ ಸ್ಟಾರ್ಟ್ ಮಾಡ್ತಾರೆ ಜಗದೀಶ್ ಅವರು. ಇಂಜಸ್ಟಿಸ್, ನನಗೆ ನರಕವಾಸಿಗಳೇ ರೆಫ್ರಿಯಾಗಿ ಬರಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿದರು. ಬಾಯಿಗೆ ಬಂದಂಗೆ ಬೇಕಂದ್ರೂ ಬೈರಿ, ನಾನೇನು ತಲೆ ಕೆಡಿಸ್ಕೊಳಲ್ಲ. ಅದಾದಮೇಲೆ ಏನಾಯಿತು ಅಂದರೆ, ಧನ್ರಾಜ್ ಅವರು ಎಲ್ರೂ ಫೌಲ್ ಅಂತ ಕುಣಿಸ್ಬಿಡ್ತಾರೆ. ಪ್ರಾಪರ್ಟಿ ಟಚ್ ಮಾಡಿದ್ರು ಫೌಲ್ ಅಂತ ಕುಣಿಸ್ಬಿಡ್ತಾರೆ. ಪ್ರಾಪರ್ಟಿನ ಟಚ್ ಮಾಡೋಕ್ಕೆ ಹೋದ್ರು ಫೌಲ್ ಅಂತ ಕುಣಿಸ್ತಾರೆ, ಮತ್ತು ಮಣ್ಣು ಹಾಕೋಕ್ಕೆ ಹೋದ್ರು ಫೌಲ್ ಅಂತ ಕುಣಿಸ್ತಾರೆ. ಅದರಿಂದ ಬಿಗ್ ಬಾಸ್ ಅವರು ಅವ್ರನ್ನ ಕರೆಸಿ ನಿಮಗೆ ಅಸಿಸ್ಟೆಂಟ್ನ ಕೊಡ್ತೀನಿ ಅಂತ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಅಸಿಸ್ಟೆಂಟಾಗಿ ಕೊಡ್ತಾರೆ. ಆಗ ಏನು ಮಾಡ್ತಾರೆ, ನಮ್ಮ ಜಗದೀಶ್ ಅವ್ರು ಏನು ಮಾಡ್ತಾರೆ, ನೀನು ಇದಾಗೋಕ್ಕೆ ಲಾಯಕ್ಕೆ ಇಲ್ಲ ರೆಫ್ರಿ ಆಗೋಕ್ಕೆ ಅಂತ ಹೇಳ್ಬಿಡ್ತಾರೆ. ಸೊ ಆವಾಗ ನಮ್ಮ ಧನ್ರಾಜ್ ಅವರು ಇಲ್ದಿರೋ ಕೋಪ ಎಲ್ಲ ಬಂದು ರೈಸ್ ಆಗಿ ಬಂದು ಕಿರ್ಸ್ಲಾಡ್ತಾರೆ. ಆದರೂ ನಮ್ಮ ಜಗದೀಶ್ ಅವರು ಬಿಡ್ದಿರ ಕಿರ್ಸ್ಲಾಡ್ತಾನೆ ಇರ್ತಾರೆ. ಮತ್ತು ಅವರು ಒಂದು ವರ್ಡ್ ಯೂಸ್ ಮಾಡ್ತಾಯಿರ್ತಾರೆ ತುಂಬ ಸರಿ, ಕಾಮಿಡಿ ಪೀಸ್ ಅಂತ. ಕಾಮಿಡಿ ಪೀಸ್ ತುಂಬ ಅಮೇಝಿಂಗ್ ವರ್ಡ್ ಗುರು. ಅದನ್ನು ಇವರು ರೇಗಿಸೋ ಆಗಿಲ್ಲ. ಇಟ್ಸ್ ಅ ವೆರಿ ಗುಡ್ ವರ್ಡ್. ಕಾಮಿಡಿ ಮಾಡೋಕ್ಕೂ ಒಂದು ಕಲೆ ಬೇಕು. ಆದರೂ ಕೂಡ ಜಗದೀಶ್ ಅವರು ಅದನ್ನು ಇಂಟಾಲರೇಟ್ ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ. ಸೊ ದಟ್ ಈಸ್ ಮೈ ಥಿಂಗ್ ಅಗೇನ್ಸ್ಟ್ ಹಿಮ್. ಐ ಥಿಂಕ್ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಈಸ್ ಗಾನ್ ಗೆಟ್ ಹೆಲ್ಡ್ ಔಟ್ ಆಫ್ ಇಟ್ ಫಾರ್ ದಿಸ್ ವರ್ಡ್. ದಿಸ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್. ಅದಾದಮೇಲೆ ಈ ಟಾಸ್ಕ್ನ ಯಾರು ಗೆಲ್ತಾರೆ ಪ್ರಜ್ವಲ್ ಅಂದರೆ, ಈ ಟಾಸ್ಕ್ನ ಗೆದ್ದಿದ್ದು ಮಂಜು ಅವರು, ಉಗ್ರ ಮಂಜು ಅವರು. ಸೊ ಅಲ್ಲಿ ಹಾಕಿದ್ದೀನಲ್ಲ ಫೋಟೋ ಅವರು ಈ ಎಲಿಮಿನೇಷನಿಂದ ಪಾರಾಗಿದ್ದಾರೆ. ನಂತರ ಒಳಗೆ ಬಂದು ಜಗದೀಶ್ ಅವ್ರು ಏನು ಮಾಡ್ತಾರೆ ಅಂದರೆ, ಕಾಮಿಡಿ ಪೀಸ್ ಅಂತ ಧನ್ರಾಜನ್ ಬೈತಾನೆ ಇರ್ತಾರೆ. ಇನ್ನೊಂದು ಧನ್ರಾಜ್ ಅವರು ಕನ್ಫೆಕ್ಷನ್ ರೂಮಲ್ಲಿ ಹೋಗಿ ಹತ್ರು. ಅದಕ್ಕೆ ಬಿಗ್ ಬಾಸ್ ಅವರು ಅಸಿಸ್ಟೆಂಟ್ನ ಕೊಟ್ಟಿದ್ದು. ಅದಾದಮೇಲೆ ಕಾಮಿಡಿ ಪೀಸ್ ಅಂತ ಹೇಳಿದ್ದಕ್ಕೆ ಮಾನಸ್ ಅವರು ಕಾಮಿಡಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ವ, ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಸೊ ಅವರು ಸರ್ ಮರ್ಯಾದೆ ಕೊಟ್ಟು ಮಾತಾಡಿ ಅದನ್ನು ಯೂಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆದರೆ ಅವ್ರು ಕೇಳಲ್ಲ, ಅವಳು ಇವಳು ಅಂತ ಬಳಕೆ ಮಾಡ್ತಾರೆ. ಮನಸ್ಸವರು ಅವನು ಇವನು ಅಂತ ಬಳಕೆ ಮಾಡಿದ್ರು ಓಕೆ, ಅದು ಕಾಂಪ್ರಮೈಸ್ ಆಯಿತು ಓಕೆ. ಸೀಮೆಗೆ ಇಲ್ದಿದ್ದು ಹೆಂಗಸು ಅಂತ ಯೂಸ್ ಮಾಡಬಾರ್ದಿತ್ತು. ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್.
ಜಗದೀಶ್ ಅವರು ಒಂದು ಸೀನಿಯರ್ ಪರ್ಸನ್ ಆಗಿ ಅಂಥ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಇನ್ಕ್ಲೂಡಿಂಗ್ ಆ್ಯಸ್ ಅ ಲಾಯರ್ ಈ ಶುಡ್ ನಾಟ್ ಯೂಸ್ ದ್ಯಾಟ್ ಕೈಂಡ್ ಆಫ್ ವರ್ಡ್ಸ್. ಐ ಆಮ್ ಅಗೇನ್ಸ್ಟ್ ದಿಸ್ ಟೂ ಥಿಂಗ್ಸ್, ದಟ್ ಕಾಮಿಡಿ ಪೀಸ್ ಆ್ಯಂಡ್ ದಿಸ್ ಸೀಮೆಗಿಲ್ದಿದ್ದ ಹೆಂಗ್ಸು. ಅದಕ್ಕೆ ಇರೋ ಬರೋ ಗಂಡಸರೆಲ್ಲ, ಬಿಗ್ ಬಾಸ್ ಮನೇಲಿರೋ ಗಂಡಸರೆಲ್ಲ ಅವ್ರನ್ನ ಅಪೋಸ್ ಮಾಡ್ತಾರೆ. ಅಲ್ಲಿರೋ ಪಿಕ್ಕು ಅದೇ ಸಿಚುವೇಶನ್ದು. ಅದರಲ್ಲಿ ಉಗ್ರಂ ಮಂಜು ಅವರು ತುಂಬ ಎಕ್ಸೈಟಾಗಿ ವಾಯ್ಸ್ ರೈಸ್ ಮಾಡ್ತಾರೆ. ಆ್ಯಕ್ಚುಲಿ ವಿ ಹ್ಯಾವ್ ಟು ರೈಸ್ ವಾಯ್ಸ್, ಯಾಕಂದರೆ ವುಮೆನ್ ಎಂಪವರ್ಮೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಎಲ್ಲರೂ ಅದೇ ಹೇಳೋದು. ಸೊ ಐ ವಾಂಟ್ ಸುದೀಪ್ ಸರ್ ಟು ಸ್ಪೀಕ್ ಅಬೌಟ್ ದಿಸ್ ವೀಕೆಂಡ್, ಬಿಕಾಸ್ ಇಫ್ ದಿಸ್ ಹ್ಯಾಪನ್ಸ್ ಎವ್ರಿ ಸೀಸನ್, ವುಮೆನ್ ಈಸ್ ನಾಟ್ ಗೋನ್ ಹ್ಯಾವ್ ಇವನ್ ಅ ಸಿಂಗಲ್ ಪೀಸ್ ಆಫ್ ರೆಸ್ಪೆಕ್ಟ್. ಸೊ ಯು ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ಅದಾಯಿತು. ಈಗ ಅದಾದಮೇಲೆ ಏನಾಯಿತು ಅಂದರೆ, ನಮ್ಮ ಹಂಸ ಅವರು ನಮಗೆ ಈ ಥರ ಎಲ್ಲ ನಡೆದ್ರೆ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ದಯವಿಟ್ಟು ಬಿಗ್ ಬಾಸ್ ಏನಾದರೂ ಒಂದು ಮಾಡಿ ಇದರಿಂದ ಒಳಗೆ ತರಿಸಿ, ನಮಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನಮ್ಮ ಎಮೋಷನ್ಸ್ನ. ಅವರು ಥ್ರೆಟನಿಂಗಾಗಿ ಮಾತಾಡ್ತಾ ಇದ್ದಾರೆ. ಇಟ್ಸ್ ಸೋ ಸಫಕೇಟಿಂಗ್ ಅಂತ ಹಂಸ ಅವರು ಬಿಗ್ ಬಾಸ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಇಲ್ಲಿಗೆ ನೆನ್ನೆಯ ಕಂಟೆಂಟ್ ಮುಕ್ತಾಯ ಆಗುತ್ತೆ. ಸೊ ದಿಸ್ ವಾಸ್ ದ ವೆರಿ ಬ್ಯಾಡ್ ಎಪಿಸೋಡ್ ಐ ಎವರ್ ಎಕ್ಸ್ಪೀರಿಯನ್ಸ್ಡ್. ಸೊ ಬಿಗ್ ಬಾಸ್ ಪ್ಲೀಸ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಲಾಯರ್ ಜಗದೀಶ್ ಆ್ಯಸ್ ಆ್ಯನ್ ಅಡ್ವೊಕೇಟ್, ಆ್ಯಸ್ ಅ ಯೂಟ್ಯೂಬರ್. ದಟ್ ಟು ಯು ವಾಂಟ್ ಟು ಬಿಕಮ್ ಅ CM, ಬಟ್ ಸ್ಟಿಲ್ ಯು ಡೋಂಟ್ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ವುಮೆನ್ ಅಲ್ವಾ? ಅದು ಟಾಲರೇಟ್ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರೀ ವಿಡಿಯೋನ ನೋಡೋದಲ್ಲ, ಕೆಳಗೆ ಕಮೆಂಟ್ ಅನ್ನೋ ಬಾಕ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ. ಅದ್ರ ಪಕ್ಕದಲ್ಲೇ ಬೆಲ್ ಐಕನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಎಲ್ಲ ವೀಡಿಯೋಸು ಅಪ್ಲೋಡ್ ಆಗೋದು ಇದೇ ಚಾನಲಲ್ಲಿ. ಡೈಲಿ ಬಿಗ್ ಬಾಸ್ ವೀಡಿಯೋ ಮಾಡ್ತಾಯಿದ್ದೀನಿ, ಮಿಸ್ ಮಾಡ್ತಾಯಿಲ್ಲ. ಸೊ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ಬಾಸ್? ಸಪೋರ್ಟ್ ಮಾಡಿ. ಇಷ್ಟು ಟೈಮ್ ತೊಗೊಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತಲ್ವ, ಸೊ ಅದಕ್ಕೆ. ಆ್ಯಂಡ್ ತಪ್ಪು ನಡೀತಾ ಇದ್ದರೆ ನಾನು ಸಹಿಸೋಕ್ಕಾಗಲ್ಲ. ಓಕೆ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಆಗಿ.